ಇದನ್ನು ಕಾಂಗ್ರೆಸ್ ಪಕ್ಷ ತನ್ನ ಭಾಗ್ಯಗಳ ಭ್ರಮೆಯಲ್ಲಿ ಇಂಥ ಸಮುದಾಯಗಳ ಹಿತಾಸಕ್ತಿಯನ್ನು ಸಂಪೂರ್ಣವಾಗಿ ಕಡೆಗಣಿಸಿದೆ. ಇವತ್ತು ಚೊಂಬು ಅಂತಕ್ಕಂಥ ಒಂದು ಜಾಹೀರಾತನ್ನು ಕೊಟ್ಟಿದೆ. ಆ ಚೊಂಬು ಏನಾದರೂ ಮೊದಲನೇದಾಗಿ ಸಿದ್ದರಾಮಯ್ಯನವರು ಕೊಟ್ಟಿದ್ದರೆ ಇಂಥ ಕಾಯಕ ಸಮುದಾಯಗಳಿಗೆ ಅಂತ ನಾನು ಲಾಜಿಕ್ಕಾಗಿ ಹೇಳಕ್ಕೆ ಬಯಸಲ್ಲ, ಆಧಾರ ಸಹಿತ ಹೇಳ್ತಿದ್ದೀನಿ. ಇವತ್ತು ಯಾವ ಇಂಥ ಸಮುದಾಯಗಳ ನಿಗಮಗಳಿತ್ತೋ ಆ ನಿಗಮಗಳಿಗೆ ಒಂದೇ ₹1 ಬಿಡುಗಡೆಯನ್ನು ಕೂಡ ಈ ಸರ್ಕಾರ ಮಾಡಿಲ್ಲ. ಈ ನಿಗಮಗಳನ್ನು ಆಶ್ರಯಿಸಿ ಸ್ವಉದ್ಯೋಗವನ್ನು ಕೈಗೊಳ್ಳಬೇಕಾದಂಥ ಅನೇಕ ನಿರುದ್ಯೋಗಿಗಳು, ಸ್ವಾವಲಂಬಿಗಳು ಮತ್ತು ಈ ನಿಗಮದಿಂದ ಅರಿವು ಯೋಜನೆಯಲ್ಲಿ ನೆರವು ಪಡಿಬೇಕಾದಂಥ ವಿದ್ಯಾರ್ಥಿಗಳು ಮತ್ತು ಇದರಿಂದ ಇನ್ನಷ್ಟು ಉಪಯೋಗವನ್ನು ಪಡಿತಕ್ಕಂಥ ನಿರೀಕ್ಷೆಯಲ್ಲಿದ್ದಂಥ ಮಹಿಳೆಯರು ಇವರೆಲ್ಲರೂ ಕೂಡ ಇವತ್ತು ಸಂಪೂರ್ಣ ನಿರಾಶರಾಗಿದ್ದಾರೆ. ಈ ಒಂದು ಬಡ್ಜೆಟ್ನಲ್ಲಂತೂ ₹5 ಕೂಡ ಅವರು ಬಿಡುಗಡೆ ಮಾಡಿಲ್ಲ. ಕಳೆದ ಬಡ್ಜೆಟ್ನಲ್ಲಿ, ಪ್ರಥಮ ಬಡ್ಜೆಟ್ನಲ್ಲಿ ಸಿದ್ದರಾಮಯ್ಯನವರು ಭಾರತೀಯ ಜನತಾ ಪಾರ್ಟಿ ಇದ್ದಾಗ ಒಟ್ಟಾರೆ ಹೇಳಬೇಕಂದ್ರೆ ದೇವರಾಜ ಅರಸು ನಿಗಮ, ಉಪ್ಪಾರ ನಿಗಮ, ಸಬಿತಾ ನಿಗಮ, ಕಾಡುಗೊಲ್ಲ ನಿಗಮ, ವಿಶ್ವಕರ್ಮ ನಿಗಮ, ಈ ರೀತಿ ಏನೇನು ಹಿಂದುಳಿದ ವರ್ಗಗಳ ನಿಗಮಗಳಿದ್ದಾವೆ, ಇದಕ್ಕೆ ಭಾರತೀಯ ಜನತಾ ಪಕ್ಷ ಆ ಸಂದರ್ಭದಲ್ಲಿ 500 ಕೋಟಿಯನ್ನು ಬಿಡುಗಡೆ ಮಾಡಿದರೆ ಸಿದ್ದರಾಮಯ್ಯನವರು ಸರ್ಕಾರ ಅಂದರೆ ಅವರು ಬಡ್ಜೆಟಲ್ಲಿ, ಅಂದರೆ ಇವರು ಹಿಂದುಳಿದ ವರ್ಗದ ಚಾಂಪಿಯನ್ ಅಲ್ಲ, ಇವರು ಕನಿಷ್ಠ ನಮಗೆ ಒಂದು 1,000ನಾದರೂ ಮಾಡಬೇಕಿತ್ತು. ಕೊನೆಗೆ ಬೊಮ್ಮಾಯಿ ಸರ್ಕಾರ ಕೊಟ್ಟದ್ದನ್ನಾರು ಕೊಡಬೇಕಿತ್ತು 2022-23. ಆದರೆ 23-24ರಲ್ಲಿ ಇವ್ರು ಕೊಟ್ಟಿದ್ದು ಕೇವಲ 170 ಕೋಟಿ. ಅಂದರೆ ಈ ಹಿಂದುಳಿದ ವರ್ಗಗಳ ದುಡ್ಡು ಕೂಡ ಇದುವರೆಗೆ ಏನು ನಾವು ಪರಿಶಿಷ್ಟ ಜಾತಿ ವರ್ಗಗಳು ಅಂತ ಹೇಳ್ತಿದ್ದೋ ಆ ಹಿಂದುಳಿದ ವರ್ಗಗಳ ದುಡ್ಡು ಕೂಡ ಇವತ್ತು ಇವರು ಯೋಜನೆಗಳಿಗೆ ಕೊಟ್ಟು ಹಿಂದುಳಿದ ವರ್ಗದ ಬದುಕನ್ನು ಕೂಡ ಇವತ್ತು ಇವರು ಸಂಪೂರ್ಣವಾಗಿ ಕಡೆಗಣಿಸಿದ್ದಾರೆ. ನಮ್ಮ ಹಿತಾಸಕ್ತಿಯನ್ನು ಇಂಥ ಹಿಂದುಳಿದವರ, ಅದರಲ್ಲೂ ಕಾಯಕ ವೃತ್ತಿ ಮಾಡ್ತಿದ್ದಂಥ ಸಮುದಾಯಗಳ ಒಂದು ಉದ್ಯೋಗ ಅವಕಾಶಗಳಿಗೆ, ಸ್ವಾವಲಂಬಿ ಬದುಕಿಗೆ ಇವರು ಕಲ್ಲು ಹಾಕಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ.